ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪೈರಿ ದಿವಸ, ನಮ್ಮ ಎವ್ರಿ ವೀಕ್ ಎಕ್ಸ್ಪೈರಿ ಏನ್ ಬರುತ್ತೆ, ಯೂಶಲಿ ಬರೋದು ಥರ್ಸ್ಡೇ ಅಥವಾ ಗುರುವಾರ ಬರುತ್ತಲ್ಲ, ಅದನ್ನ ಶಾಪಿಂಗ್ ಡೇ ಅಂತ ನಾವು ಕರಿಬಹುದು. ಶಾಪಿಂಗ್ ಅಂದ್ರೆ ಏನು? ನಾವು ಏನಾದ್ರೂ ಒಂದು ಖರೀದಿ ಮಾಡಕ್ಕೆ ಅಥವಾ ಬೈ ಮಾಡಕ್ ಹೋಗ್ತೀರಿ. ಸೊ ಈ ಒಂದು ಆಪ್ಷನ್ಸ್ ಗಳನ್ನ ಸುಮಾರು ಜನ ಹೇಳ್ತಾರೆ, ಎಕ್ಸ್ಪೈರಿ ದಿವಸ ಬಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಬಿಟ್ರೆ ಏನು ಎರಡು ಒಂದು ಟೂ ಫಾರ್ ಔಟ್ ಆಫ್ ದಿ ಮನಿ ಇರೋದನ್ನ ಸೆಲ್ ಮಾಡ್ಬಿಟ್ರೆ ಆರಾಮಾಗಿರ್ಬೋದು ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ಇವಾಗಿನ ಒಂದು ಮಾರ್ಕೆಟ್ ಒಂದು ಡೈನಾಮಿಕ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ಬೈಯಿಂಗ್ ನ ಎವ್ರಿ ಥರ್ಸ್ಡೇ ಮಾಡಿದ್ರೆ ಯಾವ ರೀತಿ ಒಂದು ಬೆನಿಫಿಟ್ ಬರುತ್ತೆ ಅಂತ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಫಾರ್ಮೇಶನ್ ನಿಮ್ಮ ಎಜುಕೇಶನ್ ಪರ್ಪಸ್ಗೋಸ್ಕರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಓಕೆ, ಸರಿ ಸ್ನೇಹಿತರೆ, ಸುಮಾರು ಜನ ಹೇಳ್ತಾರೆ ನೀವೇನಾದ್ರು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಮಂಡೇ ಟ್ಯೂಸ್ಡೇ, ಸುಮಾರು ಜನ ಹೇಳ್ತಾರೆ ಫ್ರೈಡೇ ಮಂಡೇ ಮಾಡಬೇಡಿ, ಟ್ಯೂಸ್ಡೇ ವೆಡ್ನೆಸ್ಡೇ ಮಾಡಿ, ಅಥವಾ ಥರ್ಸ್ಡೇ ಅಂತ ನೀವು ಮಾಡಿದ್ರೆ ಸೂಪರ್ ಆಗಿ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇವಾಗಿನ ಡೈನಾಮಿಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈ ಒಂದು ಹೆವಿ ವಾಲಟಿಲಿಟಿ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಮಾರ್ಕೆಟ್ ಅಪ್ ಡೌನ್ ಹೋಗೋದ್ರಿಂದ ನಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾಚ್ ಮಾಡ್ಕೊಂಡು ಆ ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡಿ, ನಾನು ಯೂಶಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಿಂದ ಹೇಳ್ತಾ ಇದೀನಿ. ಸೊ ಸೆಲ್ಲಿಂಗ್ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇದು ಗುರುವಾರ ಅಥವಾ ಎಕ್ಸ್ಪೈರಿ ದಿವಸ ಬಿಟ್ಟು. ಅದೇ ನಾವು ಎಕ್ಸ್ಪೈರಿ ದಿವಸ ಬಂದ್ರೆ ನಾವು ಒಂದು ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿದ್ರೆ ನಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಆಗಿರ್ಬೋದು, ಅದ್ರ ಜೊತೆಗೆ ಈ ನಮ್ಮ ಒಂದು ಈ ವೋಲಟಿಲಿಟಿನ ಫೇಸ್ ಮಾಡಿ ನಾವು ಪ್ರಾಫಿಟ್ ಮಾಡೋದು, ಅದ್ರ ಜೊತೆಗೆ ಡೀಸೆಂಟ್ ಪ್ರಾಫಿಟ್ ಮಾಡೋದು ಆಪ್ಷನ್ ಸೆಲ್ಲರ್ಗೆ ಇವಾಗಿನ ಸಿಚುವೇಶನ್ಸ್ ಎಕ್ಸ್ಪೈರಿ ದಿವಸ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಇವತ್ತು ಸಹ ನೀವು ನೋಡ್ಬೋದು ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಓಪನ್ ಆಗಿ ನೋಡ್ಬೋದು. ಇವತ್ತಿನ ಡೇಟ್ ಸಹ ನೀವು ನೋಡ್ಬೋದು 9th ಜೂನ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಅದಾದ್ಮೇಲೆ ನೀಟ್ ರಿಕವರಿ ಯಾವ ರೀತಿ ಆಗಿದೆ ನೋಡಿದ್ರೆ ಸೂಪರ್ ಡೂಪರ್ ಆಗಿ ನೀವು ಆಪ್ಷನ್ ಬೈಯಿಂಗ್ ಅಲ್ಲಿ ಮಾಡಬಹುದು. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಏನಕ್ಕೆ ಮಾಡಕ್ ಆಗೋದಿಲ್ಲ ಅಥವಾ ಮಾಡಕ್ ಆಗಲ್ಲ ಅಂತಲ್ಲ, ಮಾಡಿದ್ರೆ ಏನ್ ಒಂದು ಡಿಸ್ಅಡ್ವಾಂಟೇಜ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಥವಾ ಒಂದು ಬೆನಿಫಿಟ್ ಅಲ್ಲದಿರುವಂತ ವಿಷಯ ಅಂತ ಹೇಳಿದ್ರೆ, ಪ್ರೀಮಿಯಂಗಳು ತುಂಬಾ ಕಡಿಮೆ ಇರುತ್ತೆ. ಒಂದು 30 ಪಾಯಿಂಟ್ಸ್ 40 ಪಾಯಿಂಟ್ಸ್ ಪ್ರೀಮಿಯಂಗಳಿಗೆ ನಾವು ಸೆಲ್ ಮಾಡಿ ಏನಾದ್ರು ಮಾರ್ಕೆಟ್ ರಿವರ್ಸ್ ಆಯ್ತಾರೋ ಆಪ್ಷನ್ಸ್ ಎಲ್ಲರಿಗೆ ಅನ್ಲಿಮಿಟೆಡ್ ರಿಸ್ಕ್ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ಆಪ್ಷನ್ ಬೈಯಿಂಗ್ ಮಾಡಕ್ ರೆಡಿ ಇದ್ದೀರಾ, ಅದ್ರ ಜೊತೆಗೆ ಆಪ್ಷನ್ ಸೆಲ್ಲಿಂಗ್ ಸ್ವಲ್ಪ ನಿಮ್ಗೆ ಏನಂತಾರೆ ಒಂದು ಫಂಡ್ ಅರೇಂಜ್ ಮಾಡಕ್ ಆಗ್ತಿಲ್ಲ, ಅದ್ರ ಜೊತೆಗೆ ಲಿಮಿಟೆಡ್ ಒಂದು 4,000-5,000 ರೂಪಾಯಿ ಇಟ್ಕೊಂಡು ನೀವೇನಾದ್ರು ಆಪ್ಷನ್ ಟ್ರೇಡಿಂಗ್ ಅಥವಾ ಬೈಯಿಂಗ್ ನ ನೀವು ಎಕ್ಸ್ಪೈರಿ ದಿವಸ ಯಾವ ರೀತಿ ಮಾಡ್ಬೋದು ಅಂತ ಜಸ್ಟ್ ಐಡಿಯಾ ಕೊಡ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂತಂದ್ರೆ ಎಕ್ಸ್ಪೈರಿ ದಿವಸ ವಾಲಟಿಲಿಟಿ ಹೈ ಇರೋದ್ರಿಂದ ನಿಮ್ಗೆ ಒಂದು ಸರ್ಟನ್ ಲಾಸ್ ನಡ್ಕೊಂಡು ನೀವು ಟ್ರೇಡಿಂಗ್ ಮಾಡಿದ್ರೆ ಮಾತ್ರ ಒಂದು ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಲಾಸ್ ಆಗುತ್ತೆ ಚಾನ್ಸಸ್ ಹೆಚ್ಚಿಗಿರುತ್ತೆ. ನಿಮ್ಮ 100% ಲಾಸ್ ಆಗುವಂತ ಚಾನ್ಸಸ್ ಹೆಚ್ಚಿಗಿರುತ್ತೆ. ನೋಡಿ, ಈ ರೀತಿಯ ಮಾರ್ಕೆಟ್ ಓಪನ್ ಆದ್ಮೇಲೆ ನಾನು ನಿಮ್ಗೆ ಪಿ ನ ತೋರಿಸ್ಬಿಡ್ತೀನಿ. ನೋಡಿ, ಪಿ ನೋಡಿ 16,350 ಒಂದು ಪಿ ನಾನು ಶಾರ್ಟ್ ಮಾಡಿದ್ರೆ ನೋಡ್ಬೋದು ಹತ್ರ 90 ರೂಪೀಸ್ ಅಷ್ಟೇ ನಾವು ಶಾರ್ಟ್ ಮಾಡಕ್ಕಾಗೋದು. ಅದು ಈ ರೀತಿ ಒಂದು ವಾಲಟಿಲಿಟಿ ಆಗೋ ಟೈಮಲ್ಲೂ ಸಹ ನಾನು ಇಟ್ಕೊಂಡು ಇದೇ ಒಂದು 30 ಪಾಯಿಂಟ್ಸ್ 40 ಪಾಯಿಂಟ್ ಪ್ರೀಮಿಯಂಗೋಸ್ಕರ ನಾನು ಶಾರ್ಟ್ ಮಾಡಿದ್ರೆ ನನಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಬರೋದಿಲ್ಲ. ಅದ್ರ ಜೊತೆಗೆ ಇನ್ ಕೇಸ್ ನಾವು ಮಾರ್ಕೆಟ್ ಸ್ವಲ್ಪ ಇದಾಗಿ ರಿವರ್ಸ್ ಏನಾದ್ರು ಹೊಡೀತು ಅಂತ ಹೇಳಿದ್ರೆ ನನಗೆ ಹೆಚ್ಚಿನ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ನನಗೆ, ಅಂದ್ರೆ ಆಪ್ಷನ್ ಸೆಲ್ಲರ್ಗೆ. ಓಕೆ, ಅದೇ ಏನಾದ್ರು ನೀವು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ನೋಡಿ, ಸೇಮ್ 16,350 ನೋಡಿ ಮಾರ್ಕೆಟ್ ಈ ರೀತಿ ಮೂವ್ಮೆಂಟ್ ಅಪ್ ಆಯ್ತಲ್ಲ. ನೋಡಿ, ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಟೈಮ್, ಎಕ್ಸಾಂಪಲ್ 12 ಗಂಟೆ ಅಂತ ಅನ್ಕೊಳ್ಳಿ, 1 ಗಂಟೆ ಅಂತ ಅನ್ಕೊಳ್ಳಿ, 2 ಗಂಟೆ, ಯಾವ್ದೇ ಒಂದು ಟೈಮಲ್ಲಿ ಬಂದ್ಮೇಲೆ ಈ ರೀತಿ ಒಂದು ಹೈಯರ್ ಲೋ ಫಾರ್ಮೇಶನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ರೈಸ್ ಆಕ್ಷನ್ ಯಾವ ರೀತಿ ಮಾಡ್ತಿದೆ ಅಂತ ನೋಡ್ಬೋದು. 12 ಗಂಟೆಗೆ ನೋಡ್ಬೋದು 30 ರೂಪೀಸ್ ಬೈ ಮಾಡಿದ್ರೆ ಹತ್ರ 80 ರೂಪೀಸ್ ಹೋಯ್ತು. ಅದ್ರ ಜೊತೆಗೆ 1 ಗಂಟೆಗೆ ನೋಡಿ ಹತ್ರ ನೀವು ಮತ್ತೆ 20 ರೂಪೀಸ್ ಬೈ ಮಾಡಿದ್ರೆ ನೋಡಿ 128 ಹೋಯ್ತು. ಈ ರೀತಿಯ ಒಂದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಎವ್ರಿ ಥರ್ಸ್ಡೇ ಒಂದು ಅಟ್ ದ ಮನಿ ನೆನ್ಪಿಟ್ಕೊಳ್ಳಿ, ಔಟ್ ಆಫ್ ದ ಮನಿನೂ ಅಲ್ಲ, ಡೀಪ್ ಇನ್ ದ ಮನಿನೂ ಅಲ್ಲ, ಅಟ್ ದ ಮನಿ ಅಥವಾ ಜಸ್ಟ್ ಅಟ್ ದ ಮನಿಗಿಂತ ಒಂದು ನೆಕ್ಸ್ಟ್ ಒಂದು ಸ್ಟ್ರೈಕ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ ಅಲ್ಲಿ ತಗೊಂಡ್ರೆ ಮಾತ್ರ ನೀವು ಆಪ್ಷನ್ಸ್ ನ ಬೈ ಮಾಡಕ್ಕೆ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಒಂದು 1 ಗಂಟೆಗೆ ನೀವು ಬಂದ್ರಿ ಅಂತ ಅನ್ಕೊಂಡು ನೋಡಿ ಎಷ್ಟಿದೆ 16,340. ಅಟ್ ದ ಮನಿ ಎಷ್ಟಿದೆ 16,350. ಈ ರೀತಿ ಒಂದು ಆಪ್ಷನ್ಸ್ ಗಳನ್ನ ನೀವು ಬೈ ಮಾಡ್ಕೊಂಡು ಅದರ ನೀವು ಯಾವ ಪ್ರೈಸ್ಗೆ ಬೈ ಮಾಡ್ತೀರಾ ಅದರ 50% ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನೀವು ಮೋರ್ ದೆನ್ 100% ಪ್ರಾಫಿಟ್ ಮಾಡಬಹುದು ಸ್ನೇಹಿತರೆ. ಈ ಕೇಸಲ್ಲಿ ನೋಡಬಹುದು, ನೀವು ಆರಾಮಾಗಿ ಒಂದು 2 ಗಂಟೆಗೆ ಅಥವಾ 1:30-2 ಗಂಟೆ ನೀವು ಬೈ ಮಾಡಿದ್ರೆ 30 ರೂಪೀಸ್ ಬೈ ಮಾಡಿದ್ರೆ 30 ರೂಪೀಸ್ಗಿಂತ ಅರ್ಧ ಎಷ್ಟು 15 ರೂಪೀಸ್. ಸೊ 15 ರೂಪೀಸ್ ಸ್ಟಾಪ್ ಲಾಸ್ ಹತ್ರ ಇಲ್ಲಿ ಬರುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ನೀವು ನೋಡ್ಬೋದು ನಿಮ್ಮ ಹಣ 30 ರೂಪೀಸ್ ಇಂದ 128 ಗಿಂತ ಕ್ಲೋಸಿಂಗ್ ಅಲ್ಲಿ ಬಂದಿದೆ. ಬಟ್ ಇವಿಷ್ಟು ಕ್ಯಾಪ್ಚರ್ ಮಾಡಕ್ಕಾಗುತ್ತೆ ಸತೀಶ್ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ಯಾಪ್ಚರ್ ಮಾಡಕ್ಕೆ ತುಂಬಾ ಕಷ್ಟ ಇರುತ್ತೆ, ವಾಲಟಿಲಿಟಿ ಇರುತ್ತೆ. ನೋಡ್ಬೋದು ಈ ರೀತಿ ಒಂದು ಕಡ್ಡಿ, ಇದೇ ರೀತಿ ಒಂದು ಕ್ಯಾಂಡಲ್ ಬಂದ್ರೆ ಸಹ ನಿಮಗೆ ಭಯ ಆಗುತ್ತೆ. ಅದಕ್ಕೋಸ್ಕರ 100% ಇವಾಗ 30 ರೂಪೀಸ್ ನೀವು ಬೈ ಮಾಡಿದ್ರೆ 60 ರೂಪೀಸ್ ಆಗಿದ ತಕ್ಷಣ ನೀವು ಆರಾಮಾಗಿ ಪ್ರಾಫಿಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ವೀಕ್ಲಿ ಒನ್ಸ್ ಟ್ರೇಡ್ ಮಾಡಿದ್ರು ಸಹ ನೀವು ಆರಾಮಾಗಿ ಸ್ಟಾಕ್ ಮಾರ್ಕೆಟ್ ಇಂದ ಹಣ ಮಾಡಬಹುದು. ಇದು ನೀವೇನಾದ್ರು ಆಪ್ಷನ್, ಈಗ ನನಗೂ ಆಫೀಸ್ ಶುರು ಆಗಿರೋದ್ರಿಂದ ಆಪ್ಷನ್ಸ್ ನೀವು ಟ್ರೇಡಿಂಗ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಈ ರೀತಿ ಒಂದು ಪ್ಲಾನ್ ನೀವು ಮಾಡಬಹುದು. ಎವ್ರಿ ಥರ್ಸ್ಡೇ ನೆನ್ಪಿಟ್ಕೊಳ್ಳಿ, ಯಾವ ಟೈಮ್ ಬೇಕಾದ್ರೂ ಪರವಾಗಿಲ್ಲ, ನೀವು ಇದೇ ಟೈಮ್ ಅಂತಲ್ಲ, ನಿಮಗೆ ಯಾವ ಟೈಮ್ ಕಂಫರ್ಟ್ ಅನ್ಸುತ್ತೆ ಆ ಟೈಮ್ ಅಲ್ಲಿ ಮಾತ್ರ ಬನ್ನಿ. ಮತ್ತೊಂದು
ಎಕ್ಸ್ಪೀರಿಯನ್ಸ್ ಒಂದು ಏನಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಮಾಡೋ ಆಪ್ಷನ್ಸ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ 2 ಗಂಟೆ ಆದ್ಮೇಲೆ ಯಾವುದೇ ಒಂದು ಕಾರಣಕ್ಕೂ ಆಪ್ಷನ್ ಬೈಯಿಂಗ್ ನ ಮಾಡಕ್ ಹೋಗ್ಬೇಡಿ ಅನ್ನೋ ಒಂದು ಸಜೆಷನ್ಸ್ ಕೊಡ್ತಾ ಇದೀನಿ ಸ್ನೇಹಿತರೆ. ಇವಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್. ಸೊ ನೀವೇನಾದ್ರು ಆಪ್ಷನ್ ಸೆಲ್ಲರ್ ಆಗಿತ್ತು ಅಂದ್ರೆ ಥರ್ಸ್ಡೇ ಅಥವಾ ಎಕ್ಸ್ಪೈರಿ ದಿವಸ ಅವಾಯ್ಡ್ ಮಾಡಿ, ಬಿಕಾಸ್ ಅದಷ್ಟು ರಿವಾರ್ಡ್ ರೇಷಿಯೋ ಬರೋದಿಲ್ಲ. ಅದೇ ನೀವೇನಾದ್ರು ಆಪ್ಷನ್ ಬೈಯಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಜಾಕ್ ಪಾಟ್ ಈ ಒಂದು ಏನಂತಾರೆ ಈ ಝೀರೋ ಟು ಹೀರೋ ಪ್ರೋಗ್ರಾಮ್ ಅಂತ ಹೇಳ್ಬೋದು, ಆ ರೀತಿಯ ಒಂದು ಸ್ಟ್ರಾಟಜಿಗಳನ್ನ ಅಥವಾ ಈ ರೀತಿ ಸಿಂಪಲ್ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ನೀವು ಪ್ರಾಫಿಟ್ ನ ಸಹ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇದರ ಒಂದು ಐಡಿಯಾ ಬಗ್ಗೆ ಏನಾದ್ರು ನಿಮಗೆ ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ಸ್ ಬೇಕಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಟ್ರಾಟಜಿ ತುಂಬಾ ಸಿಂಪಲ್. ಏನು ಪ್ರೈಸ್ ಆಕ್ಷನ್, ಯಾವ ರೀತಿ ಒಂದು ಪ್ರೈಸ್ ಮೂವ್ಮೆಂಟ್ ಆಗ್ತಿದೆ ನೋಡ್ಕೊಂಡು ನೀವು ಕ್ಯಾಪ್ಚರ್ ಮಾಡೋದು ಸಾಕು, ಆರಾಮ 100% ಪ್ರಾಫಿಟ್ ಮಾಡಬಹುದು ಅಂತ ಹೇಳಿದ್ರೆ ವೀಕ್ಲಿ ಒಂದ್ ದಿವಸ ಟ್ರೇಡ್ ಮಾಡಿ ಅಷ್ಟೇ ಸಾಕು, ಸ್ಟಾಕ್ ಮಾರ್ಕೆಟ್ ಆಕ್ಟಿವ್ ಆಗಿರ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.